ಬೆಳೆದಂತ ಬೆಳೆಗೆ, ಆ ರೈತ ಬೆವರು ಸುರಿಸಿ ಬೆಳೆದಂತ ಬೆಳೆಗೆ ಇವತ್ತು ಮಾರುಕಟ್ಟೆಯಲ್ಲಿ ಅದಕ್ಕೆ ಯೋಗ್ಯವಾದಂತ ಬೆಲೆ ಇವತ್ತು ರೈತನಿಗೆ ಸಿಗ್ತಾ ಇಲ್ಲ. ಆ ರೈತ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಅವನು ಬೆಳೆದಂತ ಬೆಳೆಗೆ ಇವತ್ತು ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಬೆಳೆ ಬೆಳಿಬೇಕು ಅಂತೇಳಿ ಮತ್ತೊಂದು ಕಡೆ ಬರಗಾಲ, ಮಳೆ ಇಲ್ಲದೇನೆ ಇವತ್ತು ಬೆಳೆಗಳು ಕೂಡ ಒಣಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ನಮ್ಮ ರೈತರು ಮಕ್ಕಳು ಯಾವ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು ಅಂತ ಹೇಳಿದ್ರೆ, ನಾವು ರೈತರು ಮಕ್ಕಳು ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ನಮ್ಮ ಮಕ್ಕಳು ಇವತ್ತು ಸಂಕೋಚ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ರೀತಿ ಒಂದು ಕ್ಲಿಷ್ಟಕರ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ನಾವು ಬಂದು ನಿಂತಿದ್ದೇವೆ. ಇವತ್ತು ಪರಮ ಪೂಜ್ಯರಲ್ಲಿ ನಾನು ಈ ವೇದಿಕೆ ಮೂಲಕ ಒಂದು ಮನವಿಯನ್ನು ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಯಾವ ರೀತಿ ಪರಮ ಪೂಜ್ಯರು ಈ ಭಾಗದಲ್ಲಿ ಒಂದು ಆಧುನಿಕ ಭಗೀರಥನಂತೆ ನೀರನ್ನ ಈ ಭಾಗದಲ್ಲಿ ಉಣಿಸ್ತಕ್ಕಂಥ ಕೆಲಸ ಕೈಂಕರ್ಯನ ತೊಟ್ಟು ಯಾವ ರೀತಿ ನೀರನ್ನು ಹರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈ ರಾಜ್ಯದಲ್ಲಿರ್ತಕ್ಕಂಥ ಯುವಕರಿಗೆ, ಈ ರಾಜ್ಯದಲ್ಲಿರ್ತಕ್ಕಂಥ ಯುವಕರು ಇವತ್ತೇನು ರೈತರ ಮಕ್ಕಳಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರು ಕೂಡ ರೈತಾಪಿ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಇವತ್ತು ಸಾಗಬೇಕಾಗಿದೆ. ನಮ್ಮ ರೈತರ ಮಕ್ಕಳು ಕೂಡ ಸ್ವಾಭಿಮಾನದಿಂದ ಇವತ್ತು ಹೊಲದ ಕಡೆಗೆ ಹೋಗ್ಬೇಕಾಗಿದೆ. ಯಾವುದೇ ಸರ್ಕಾರಗಳು ನಮ್ಮ ಮಕ್ಕಳಿಗೆ ಕೆಲಸವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ನೆಮ್ಮದಿಯಿಂದ ಸ್ವಾಭಿಮಾನದಿಂದ ಬಾಳಿ ಬದುಕಬೇಕು ಅಂತ ಹೇಳಿದ್ರೆ ಇವತ್ತು ರೈತಾಪಿ ವರ್ಗದ ಜನರು ಇವತ್ತೇನು ಬೆವರು ಸುರಿಸಿ ದುಡಿತಾ ಇದ್ದಾರೆ. ನಮ್ಮ ಮಕ್ಕಳುಗಳು ಕೂಡ ಆ ರೈತರ ನಮ್ಮ ರೈತರು ಯಾವ ರೀತಿ ಕಷ್ಟಪಟ್ಟು ದುಡಿತಾ ಇದ್ದಾರೆ ಆ ದಿಕ್ಕನ್ನು ನಮ್ಮ ಮಕ್ಕಳು ಕೂಡ ಕರೆದುಕೊಂಡು ಹೋಗ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ. ಅದು ಆಗ್ಬೇಕು ಅಂತ ಹೇಳಿದ್ರೆ ಪರಮ ಪೂಜ್ಯ ಜಗದ್ಗುರುಗಳ ನೇತೃತ್ವದಲ್ಲಿ ಇಂದಿನ ಯುವ ಪೀಳಿಗೆಗೆ ಈ ರೈತಾಪಿ ಜನರ ಬಗ್ಗೆ ಮತ್ತು ಇವತ್ತು ರೈತ ಯಾವ ರೀತಿ ಕಷ್ಟಪಟ್ಟು ದುಡಿತಿದ್ದಾನೆ ಮತ್ತು ದೇಶಕ್ಕೆ ಹಿಡಿದು ಅನ್ನವನ್ನ ಕೊಡ್ತಕ್ಕಂಥ ರೈತ ಎಷ್ಟು ಮುಖ್ಯ ಅಂತಕ್ಕಂಥದ್ದನ್ನ ಇಂದಿನ ಯುವ ಪೀಳಿಗೆ ನಾವು ತಿಳಿಸಿ ಹೇಳಬೇಕಾಗಿದೆ. ಆಗ ಮಾತ್ರ ಇವತ್ತು ಯುವಕರು ಕೂಡ ಇವತ್ತು ಹೊಲಕ್ಕೆ ಹೋಗ್ತಕ್ಕಂಥ ಸಂದರ್ಭ ಸೃಷ್ಟಿ ಆಗ್ತದೆ. ಇವತ್ತು ಯಾವುದೇ ಆಧುನಿಕ ತಂತ್ರಜ್ಞಾನದ ಮುಂದೆ ಕಳೆದು ಹೋಗ್ತಾ ಇರ್ತಕ್ಕಂಥ ಯುವ ಜನತೆ ಆಧುನಿಕ ತಂತ್ರಜ್ಞಾನದ ಭರಾಟೆಯಲ್ಲಿ ಕಳೆದು ಹೋಗ್ತಾ ಇರ್ತಕ್ಕಂಥ ಯುವ ಜನತೆ ಇವತ್ತು ತಂದೆ ತಾಯಂದ್ರೆ ಗೌರವ ಕೊಡ್ತಕ್ಕಂಥದ್ದು ಕೂಡ ನಾವು ಮರಿತಾ ಇದ್ದೇವೆ. ಇಂದಿನ ಯುವ ಪೀಳಿಗೆ ಇವತ್ತು ತಂದೆ ತಾಯಿಯೂ ಕೂಡ ಭಾರ ಆಗದ ರೀತಿಯಲ್ಲಿ ಬದುಕ್ತಕ್ಕಂಥದ್ದು ಕೂಡ ನಾವು ಕಲಿಸ್ಕೊಡ್ಬೇಕಾಗಿದೆ. ಆಗ ಮಾತ್ರ ಇವತ್ತು ಸಮಾಜ ಸರಿದಾರಿಯಲ್ಲಿ ಹೋಗ್ತಕ್ಕಂಥ ಕೆಲಸ ಆಗೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಆ ರೈತ ಬೆವರು ಸುರಿಸಿ ಬೆಳೆದಂತ ಬೆಳೆಗೆ ಇವತ್ತು ಮಾರುಕಟ್ಟೆಯಲ್ಲಿ ಅದಕ್ಕೆ ಯೋಗ್ಯವಾದಂತ ಬೆಲೆ ಇವತ್ತು ರೈತನಿಗೆ ಸಿಗ್ತಾ ಇಲ್ಲ. ಆ ರೈತ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಅವನು ಬೆಳೆದಂತ ಬೆಳೆಗೆ ಇವತ್ತು ಸರಿಯಾದಂತ ಬೆಲೆ ಸಿಗ್ತಾ ಇಲ್ಲ. ಇವತ್ತು ಬೆಳೆ ಬೆಳಿಬೇಕು ಅಂತೇಳಿ ಮತ್ತೊಂದು ಕಡೆ ಬರಗಾಲ, ಮಳೆ ಇಲ್ಲದೇನೆ ಇವತ್ತು ಬೆಳೆಗಳು ಕೂಡ ಒಣಗಿರ್ತಕ್ಕಂಥದ್ದು ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೇವೆ. ಮತ್ತೊಂದು ಕಡೆ ನಮ್ಮ ರೈತರು ಮಕ್ಕಳು ಯಾವ ಪರಿಸ್ಥಿತಿಗೆ ಬಂದಿದ್ದೇವೆ ನಾವು ಅಂತ ಹೇಳಿದ್ರೆ, ನಾವು ರೈತರು ಮಕ್ಕಳು ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ನಮ್ಮ ಮಕ್ಕಳು ಇವತ್ತು ಸಂಕೋಚ ಆಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಈ ರೀತಿ ಒಂದು ಕ್ಲಿಷ್ಟಕರ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೂಡ ನಾವು ಬಂದು ನಿಂತಿದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.